ಮಲೆನಾಡ ಹೆಬ್ಬಾಗಿಲಲ್ಲಿ ಗ್ಯಾರಂಟಿಯ ಕಲರವ. ಶಿವಮೊಗ್ಗದಲ್ಲಿ ಇವತ್ತು 5ನೇ ಗ್ಯಾರಂಟಿಗೆ ಚಾಲನೆ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಯುವ ನಿಧಿ ಗ್ಯಾರಂಟಿ ಇದುವರೆಗೂ ಜಾರಿಯಾಗದ ಏಕೈಕ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿದ್ದದ್ದು ಅಂದ್ರೆ ಬಹಳ ತಡವಾಗಿದ್ದು ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿಗೆ ತರೋದು. ಸೊ ಇವತ್ತು ಅದಕ್ಕೆ ಶಿವಮೊಗ್ಗದಲ್ಲಿ ಚಾಲನೆ ಸಿಗ್ತಾ ಇದೆ. ಇವತ್ತಿನಿಂದ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಯುವ ನಿಧಿ ಯೋಜನೆಗೆ ಚಾಲನೆ ನೀಡೋದರ ಪ್ರಯುಕ್ತ ಮಧ್ಯಾಹ್ನ 12:30ಕ್ಕೆ ಯುವ ನಿಧಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಮಾವೇಶದ ಹಿನ್ನೆಲೆ ನಿನ್ನೆ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ. ಓಕೆ, ಈಗ ಕಾರ್ಯಕ್ರಮ ನಿಗದಿಯಾಗಿರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಯುವ ನಿಧಿ ಗ್ಯಾರಂಟಿ ಆಲ್ಮೋಸ್ಟ್ ಸರ್ಕಾರ ಬಂದು ಇಷ್ಟು ತಿಂಗಳಾಯಿತು ಜಾರಿಗೆ ತರೋದಕ್ಕೆ. ಇವತ್ತು ಅದನ್ನ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೇಗಿದೆ ಶಿವಮೊಗ್ಗದಲ್ಲಿನ ಸಿದ್ಧತೆಗಳು? ವಿಜಯ್, ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಏನು 5 ಗ್ಯಾರಂಟಿಗಳನ್ನು ನೀಡಲಾಯಿತು ಭರವಸೆ, ಆ ಒಂದು ಭರವಸೆಯಲ್ಲಿ ಪ್ರಮುಖ ಒಂದು ಭರವಸೆ ಆಗಿರುವಂತಹ ಯುವ ನಿಧಿ ಕಾರ್ಯಕ್ರಮಕ್ಕೆ ಇವತ್ತು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಏರ್ಪಡಿಸುವಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಚಾಲನೆ ಕೊಡ್ತಾ ಇದ್ದಾರೆ. ತಾವೀಗ ಗಮನಿಸಿರ್ಬೋದು, ನಾನು ಈ ಫ್ರೀಡಂ ಪಾರ್ಕ್ ನಡೀತಿರುವಂತಹ ಮುಖ್ಯ ವೇದಿಕೆಯಲ್ಲೇ ಇದ್ದೀನಿ. ಇಲ್ಲಾಗಲೇ ಒಂದು ಕಾರ್ಯಕ್ರಮಕ್ಕೆ ಕಳೆದ 2-3 ದಿನಗಳಿಂದ ಬರದ ಸಿದ್ಧತೆ ನಡೀತಾ ಇದೆ. ಸುಮಾರು 75,000ಕ್ಕೂ ಹೆಚ್ಚು ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು, ಏನು ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಮತ್ತೆ ಸಚಿವ ಸಂಪುಟದ ಪ್ರಮುಖರು ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ಅವರೆಲ್ಲರ ಹಿನ್ನೆಲೆಯಲ್ಲಿ ಮತ್ತೆ ಏನು ನೆರೆ ಜಿಲ್ಲೆಗಳಿಂದ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ಈ ಚಿಕ್ಕಮಗಳೂರು, ಈ ಭಾಗದ ಜಿಲ್ಲೆಗಳಿಂದ ಏನು ಜನ ಆಗಮಿಸ್ತಿದ್ದಾರೆ, ಅದರಲ್ಲೂ ಹೆಚ್ಚಿಗೆ ಯುವಕರು ಏನು ಫಲಾನುಭವಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆತರುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಅವರಿಗೆ ಇಲ್ಲಿ ಬಂದಂಥವರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. 13-14ಕ್ಕೂ ಹೆಚ್ಚು LCD ಸ್ಕ್ರೀನ್ಗಳನ್ನು, 75,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದ್ಭುತವಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಯಾವ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪದೋಷ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಷ್ಟಕ್ಕಿಂತ ಹೆಚ್ಚಾಗಿ ಬರುವಂಥ ಎಲ್ಲರಿಗೂ ಊಟೋಪಚಾರ ಅಂದರೆ ಮಧ್ಯಾಹ್ನದ ಊಟವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಆರಂಭಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ಮುಖ್ಯಮಂತ್ರಿಗಳು 12 ಗಂಟೆ ಸುಮಾರಿಗೆ ವಿಶೇಷ ವಿಮಾನದಲ್ಲಿ DK ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಇತರ ಸಚಿವರೊಂದಿಗೆ ಆಗಮಿಸ್ತಾರೆ. ಸಂಜೆ 5 ಗಂಟೆಗೆ ನಿರ್ಗಮಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವ ಸಂಪುಟವೇ ಹೆಚ್ಚು ಕಮ್ಮಿ ಆಗಮಿಸಿರೋದ್ರಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿಗಳು ಶಿವಮೊಗ್ಗದ ಏರ್ಪೋರ್ಟ್ ಇಂದ ನೇರವಾಗಿ ವೇದಿಕೆಗೆ ಬಂದು ಇಲ್ಲಿಂದ IBಗೆ ತೆರಳಿಬಿಟ್ಟು ಅಲ್ಲಿಂದ ನಂತರ ಅವರು ಬೆಂಗಳೂರಿಗೆ ಹೊರಡುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಈ ಒಂದು ಕಾಂಗ್ರೆಸ್ ಪ್ರತಿಷ್ಠೆಗೆ ತೆಗೆದುಕೊಂಡು ಸರ್ಕಾರ ಈ ಒಂದು ಪ್ರತಿಷ್ಠೆಗೆ ತಗೊಂಡು ಸಾಕಷ್ಟು 2-3 ದಿನಗಳಿಂದ, ಒಂದು ವಾರಗಳಿಂದಲೇ ಇದಕ್ಕೆ ಇರಬೇಕಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿಕಾರಿಗಳ ಜೊತೆಗೆ ಕಾರ್ಯಕರ್ತರನ್ನ ಜೋಡಿಸ್ಬಿಡುವಂಥದ್ದು ಎಲ್ಲ ಮಾಡಲಾಗಿದೆ. ಹಾಗೆ ಅದಕ್ಕಿಂತ ಹೆಚ್ಚಾಗಿ ಏನು ಈಗ ಒಂದು ಸಚಿವರಿದ್ದಾರೆ, ಶರಣ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಕಳೆದ 3-4 ದಿನಗಳಿಂದ ಶಿವಮೊಗ್ಗದಲ್ಲೇ ವಾಸ್ತವ್ಯ ಮಾಡೋದ್ರ ಮೂಲಕ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂಥದ್ದು ಮತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ನಡೆದಿರುವಂತಹ ತಯಾರಿಗಳು ಏನೇನು ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಯಾವ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗದಿರಂತೆ ಒಂದು ಕಂಪ್ಲೀಟ್ ಒಂದು ಇನಿಷಿಯೇಟ್ ತಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.